ಯುನೆಸ್ಕೋ ಪಟ್ಟಿಯಲ್ಲಿ ಸೇರಿರ್ತಕ್ಕಂಥ ಹಂಪಿಯ ಸುತ್ತಮುತ್ತ ಏನು ಅಕ್ರಮ ಗಣಿಗಾರಿಕೆ ನಡೀತಾ ಇತ್ತು ಅದನ್ನು ನಿನ್ನೆಯಷ್ಟೇ ಗ್ರೌಂಡ್ ರಿಪೋರ್ಟ್ ಮೂಲಕ ನ್ಯೂಸ್ ಫಸ್ಟ್ ಬಯಲಿಗೆಳುವಂಥ ಕೆಲಸ ಮಾಡಿತ್ತು. ಇದೀಗ ನ್ಯೂಸ್ ಫಸ್ಟ್ ಸುದ್ದಿ ಬಿತ್ತರವಾದ ಬಳಿಕ ಎಚ್ಚೆತ್ತ ಅಧಿಕಾರಿಗಳು ಈಗ ಅಕ್ರಮ ಕುಳಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಮುಂದಾಗಿರ್ತಕ್ಕಂಥದ್ದು. ಏನು ನಿನ್ನೆ ಸುದ್ದಿ ಬಿತ್ತರವಾದ ಬೆನ್ನಲ್ಲೇ ಜಿಲ್ಲಾಡಳಿತದ ಸೂಚನೆ ಮೇರೆಗೆ ಹೊಸಪೇಟೆ ತಹಸೀಲ್ದಾರ್ ಶ್ರುತಿ ಅವರ ನೇತೃತ್ವದಲ್ಲಿ ಏನು ತಂಡ ಆ ಒಂದು ಅಕ್ರಮ ಗಣಿಗಾರಿಕೆ ನಡೆಯುತ್ತಿರ್ತಕ್ಕಂಥ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿ ನಡೀತಿರ್ತಕ್ಕಂತಹ ಅಕ್ರಮವಾಗಿ ಏನು ಕಲ್ಲು ಗಣಿಗಾರಿಕೆ ನಡೆದಿತ್ತು ಆ ಒಂದು ಸ್ಥಳದಲ್ಲಿ ಸುದೀರ್ಘವಾಗಿ ಪರಿಶೀಲನೆ ನಡೆಸಿದ ಬಳಿಕ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳಿಗೆ ಈಗಾಗಲೇ ಕಟ್ಟುನಿಟ್ಟಿನ ಸೂಚನೆ ನೀಡಿರ್ತಕ್ಕಂಥದ್ದು. ಏನು ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ಮಾಡ್ತಾ ಇದ್ರು ಕಾಳಘಟ್ಟ ಮತ್ತು ಆ ಸುತ್ತಮುತ್ತಲ ಪ್ರದೇಶದಲ್ಲಿ ಅವರೆಲ್ಲರ ವಿರುದ್ಧವೂ ಕೂಡ ಈಗ ಕ್ರಮ ತೆಗೆದುಕೊಳ್ಬೇಕು, FIR ದಾಖಲಿಸಿ ಅದರೊಳಗೂ ಪ್ರತ್ಯೇಕವಾಗಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯಲ್ಲಿ ಸಪ್ರೇಟಾಗಿ ಒಂದು FIR, ಅದ್ರ ಜೊತೆಗೆ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲೂ ಕೂಡ FIR ದಾಖಲಿಸಲು ಈಗಾಗಲೇ ಅಧಿಕಾರಿಗಳು ಕೂಡ ಮುಂದಾಗಿರ್ತಕ್ಕಂಥದ್ದು. ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈಗಾಗಲೇ 9ಕ್ಕೂ ಹೆಚ್ಚು ಜನರ ವಿರುದ್ಧ ಈಗ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು FIR ದಾಖಲಿಸಿರ್ತಕ್ಕಂತಹದ್ದು. ಈಗಾಗಲೇ ಏನು ಆ ಅಕ್ರಮ ಗಣಿಗಾರಿಕೆಗೆ ಬಳಸಿರ್ತಕ್ಕಂಥ ಟ್ರ್ಯಾಕ್ಟರ್ ಆಗಿರಬಹುದು ಮತ್ತು ಆ ಏನು ಅಕ್ರಮ ಕುಳಗಳು ಇರ್ತಾರೆ ಅವರೆಲ್ಲರ ವಿರುದ್ಧ ಈಗ ಕೇಸ್ ದಾಖಲಿಸಿ ಆ ಟ್ರ್ಯಾಕ್ಟರ್ನು ಕೂಡ ಈಗ ಸೀಸ್ ಮಾಡಲು ಕೂಡ ಈಗಾಗಲೇ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಸೂಚನೆ ನೀಡಿರ್ತಕ್ಕಂಥದ್ದು. FIR ದಾಖಲಿಸಿಕೊಂಡಿರ್ತಕ್ಕಂಥ ಗ್ರಾಮೀಣ ಪೊಲೀಸ್ ಠಾಣೆ ಪೊಲೀಸರು ಈಗಾಗಲೇ ಏನು ಅಕ್ರಮ ಕುಳಗಳಿದ್ದಾರೆ ಅವರನ್ನು ಬಂಧಿಸಲು ಮತ್ತು ಸೀಸ್ ಮಾಡಿ ಟ್ರ್ಯಾಕ್ಟರ್ಗಳನ್ನು ಸೀಸ್ ಮಾಡಲು ಕೂಡ ಈಗಾಗಲೇ ಕ್ರಮಕ್ಕೆ ಮುಂದಾಗಿರ್ತಕ್ಕಂತಹದ್ದು. ಇನ್ನಾದರೂ ಕೂಡ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಈ ರೀತಿಯಾದಂಥ ಅಕ್ರಮಗಳಿಗೆ ಆಹ್ವಾನ ನೀಡದಂತೆ ಮುನ್ನೆಚ್ಚರಿಕೆ ವಹಿಸಬೇಕೆನ್ನುವುದೇ ಈಗ ನ್ಯೂಸ್ ಫಸ್ಟ್ ಕೂಡ ಕಳಕಳಿಯಾಗಿರ್ತಕ್ಕಂತಹದ್ದು. ಶಿವಾನಂದ ಹೊಸಳ್ಳಿ, ನ್ಯೂಸ್ ಫಸ್ಟ್, ವಿಜಯನಗರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.